ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವಾರದ ಕತೆ ಸ್ಪೀಕ್ ವಿತ್ ಸುಶಾಂತ್ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸಹ ಸ್ವಾಗತ. ನಿಮ್ಗೆಲ್ರಿಗೂ ಗೊತ್ತು, ಇವತ್ತು ಕಿಚ್ಚ ಸುದೀಪ್ ಅವರು ಭಾನುವಾರ ಸಾಯಂಕಾಲ ಒಂದು 9 ಗಂಟೆ 8 ಗಂಟೆಗೆ ಏನ್ ಎಪಿಸೋಡ್ ಶುರು ಆಗುತ್ತೆ ಅವಾಗ ಒಬ್ರನ್ನ ಮನೆಗೆ ಕಳಿಸ್ತಾರೆ. ಬಟ್ ಯಾರು ಮನೆಗೆ ಹೋಗ್ತಾರೆ ಅನ್ನುವಂಥದ್ದನ್ನ ಟಿವಿಯಲ್ಲಿ ಬರೋದಕ್ಕೂ ಮುಂಚೆ ನಿಮ್ಗೆ ನಾನು ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾ ಇರುವಂತ ಕಂಟೆಸ್ಟೆಂಟ್ ಬಂದು ಅಮಿತ್ ಮತ್ತೆ ಕರಿಬಸಪ್ಪ. ಆ ನನಗೆ ಈ ಒಂದು ಎಲಿಮಿನೇಷನ್ ಬಗ್ಗೆ ಒಂದು ವಿಚಾರ ಹೇಳ್ಬೇಕಂದ್ರೆ, ಪ್ರಾಬಬ್ಲಿ ಈ ಜಂಟಿ ಅನ್ನುವಂತ ಮಾಡಿರುವಂತ ಕಾನ್ಸೆಪ್ಟ್ ಅಲ್ಲಿರುವಂತ ಕೆಲವು ಕಂಟೆಸ್ಟೆಂಟ್ಸ್ಗೆ 100% ಆಗಿ ಒಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ RJ ಅಮಿತ್ ನನಗೆ ಗೊತ್ತಿದ್ದಂತೆ ಒಂದು ಪರ್ಸನಾಲಿಟಿ ಇದೆ ಆ ವ್ಯಕ್ತಿಯಲ್ಲಿ. ಅದನ್ನ ತೋರಿಸ್ಬೇಕು ಅಂತಂದ್ರೆ ಜಂಟಿ ಆದಾಗ ಏನಾಗುತ್ತೆ ಅಂದ್ರೆ ಯಾವಾಗ್ಲೂ ಒಬ್ಬರ ಆಕ್ಟಿವಿಟಿಗೆ ಇನ್ನೊಬ್ರು ಕೋಆರ್ಡಿನೇಟ್ ಮಾಡೋ ತರ ಇರುತ್ತೆ. ಆ ಕಾರಣದಿಂದ ಈ ಕರಿಬಸಪ್ಪ ತುಂಬಾ ಏಜ್ ಅಲ್ಲಿ ಸೀನಿಯರು, ತುಂಬಾ ಟೈಮ್ ಇಂದ ಇದಾರೆ ಅನ್ನೋ ಒಂದು ಫ್ಯಾಕ್ಟರ್ಗೆ ಈಗ ಅವ್ರು ಹೇಳ್ದಂಗೆ ಇವನ್ ಕುಣಿಯೋ ತರ ಆಗ್ಬಿಟ್ಟಿದೆ. ಅವ್ರು ಕುಣಿಸ್ತಾ ಇದಾರೆ, ಇವನ್ ಕುಣಿತಾ ಇದ್ದಾನೆ ಅಮಿತ್. ಆ ತರದ ಒಂದು ಪರಿಸ್ಥಿತಿ ಆಗಿದೆ. ಅದು ಅಮಿತ್ಗೆ ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಅನ್ಸುತ್ತೆ. ಸೊ ಇವತ್ತು ಮೇ ಬಿ ಇಂಡಿವಿಜುವಲ್ ಎಲಿಮಿನೇಷನ್ ಆಗಿದ್ದಿದ್ರೆ ಪ್ರಾಬಬ್ಲಿ ಕರಿಬಸಪ್ಪ ಎಲಿಮಿನೇಟ್ ಆಗ್ತಾ ಇದ್ರು. ಅಂಡ್ ಐ ಥಿಂಕ್ ಕೆಲವು ಸತಿ ಏನಂತೀವಲ್ಲ, ಒಂದು ಶೋ ಅಂತ ಬಂದಾಗ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಬಾಡಿ, ನಿಮ್ಗೆ ಏನ್ ಬಾಡಿ ಇದೆ ಅನ್ನುವಂಥದ್ದು ಶೋ ಅಲ್ಲ. ಇಟ್ ಈಸ್ ಅಬೌಟ್ ಯುವರ್ ಪರ್ಸನಾಲಿಟಿ, ನಿಮ್ಮ ವ್ಯಕ್ತಿತ್ವ, ಮತ್ತೆ ನೀವೆಷ್ಟು ಎಂಟರ್ಟೈನಿಂಗ್ ಆಗಿದ್ದೀರಾ, ಎಂಗೇಜಿಂಗ್ ಆಗಿದ್ದೀರಾ ಅಂತ. ಕೆಲವು ಸತಿ ಏನಾಗುತ್ತೆ ಅಂದ್ರೆ ನೀವು ಹೊರಗಡೆ ಏನೇನೋ ಸಾಧನೆ ಮಾಡಿರ್ತೀರ, ಎಲ್ಲಾ ಮಾಡಿರ್ತೀರಾ, ಬಟ್ ಒಮ್ಮೆ ಕ್ಯಾಮ್ರಾ 120 130 ಕ್ಯಾಮ್ರಾ ಇದೆ ಅಂತಂದಾಗ ನೀವು ನಿಮ್ಮತನವನ್ನ ಕಳ್ಕೊಂತೀರಾ. ಸೊ ಅದು ಅಲ್ಲಿ ಸಹ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ರಕ್ಷಿತಾ ವಿಲ್ ಕಮ್ ಬ್ಯಾಕ್ ಅಂತ, ಸಿ ಎಸ್ ಕಮ್ ಬ್ಯಾಕ್. ಅಂಡ್ ಈಗ ನಿಜವಾದ ಡ್ರಾಮಾ ಶುರು ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಅದೇ ತರ ಮಿಡ್ ಸೀಸನ್ ಅಲ್ಲಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್.